ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಯಾರೆಲ್ಲ ನಮಗೆ ಇಂಟರ್ವ್ಯೂ ಕ್ರ್ಯಾಕ್ ಮಾಡೋಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ, ಈಸಿಯಾಗಿ ಇಂಟರ್ವ್ಯೂ ಕ್ರ್ಯಾಕ್ ಮಾಡೋಕ್ಕಾಗ್ತಾ ಇಲ್ಲ, ಜೊತೆಗೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಬೇಕು, ದಿನದಲ್ಲಿ 3-4 ಅವರ್ ಕೆಲಸ ಮಾಡಿದರೆ ಸಾಕು, ಆದರೆ ವೀಕ್ಲಿ ಪೇಮೆಂಟ್ಸ್ ಬೇಕು ಅಂತ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಹಾಗಿದ್ರೆ ಇದು ಯಾವುದೋ ಫೇಕ್ ಕಂಪ್ನಿ ಅಂತ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಯಾಕಂದರೆ ಇಲ್ಲಿ ಹೈಯರ್ ಮಾಡ್ತಾ ಇರೋದು ಜೆನ್ಯೂನ್ ಆದಂಥ ಕಂಪ್ನಿನೇ. ಕಂಪ್ನಿ ಬಂದು ಇಂಡಿಯಾ ಮಾರ್ಟ್ ಕಂಪ್ನಿಯವರು ಇಲ್ಲಿ ಹೈಯರಿಂಗ್ನ ಮಾಡ್ತಾ ಇದ್ದಾರೆ. ಹಾಗೆ ನಾವಿಲ್ಲಿ ಯಾವುದೇ ಸೆಕೆಂಡರಿ ಆ್ಯಪ್ಸಿಂದ ಅಪ್ಲೈನ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಅವರ ವೆಬ್ಸೈಟ್ಗೆ ಹೋಗಿ ನಾವಿಲ್ಲಿ ಅಪ್ಲೈನ ಮಾಡ್ತಿದ್ದೀನಿ. ಸೊ ನಾವಿಲ್ಲಿ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ ಆಗಿ ಹೇಳ್ತೀನಿ, ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್, ಹಾಗೆ ಫ್ಲೆಕ್ಸಿಬಲ್ ಇರುತ್ತೆ. ಇಲ್ಲಿ ನಿಮಗೆ 2 to 3 hours ಪರ್ ಡೇ ನೀವು ಇಲ್ಲಿ ವರ್ಕ್ ಮಾಡಿದ್ರೆ ಸಾಕಾಗಿರುತ್ತೆ. ಅದು ಕೂಡ ಯಾವುದೇ ರೀತಿ ಟೈಮ್ ಲಿಮಿಟ್ಸ್ ಇರೋದಿಲ್ಲ, ನಿಮಗೆ ಯಾವಾಗ ಬೇಕೋ ಆವಾಗ ಕೆಲಸನ ಮಾಡ್ಬೋದು. ವೀಕ್ಲಿ ಪೇಮೆಂಟ್ಸ್ನ ಮಾಡ್ತಾರೆ, ಮಂತ್ಲಿ ಇಡೀ ನೀವು ಇಲ್ಲಿ ಕಾಯಬೇಕು ಅನ್ನೋ ನೆಸೆಸಿಟಿ ಇಲ್ಲ. ವಾರಕ್ಕೊಂದ್ಸಲ ನಿಮ್ಮ ಅರ್ನಿಂಗ್ಸ್ನ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ಅವರು ಕ್ರೆಡಿಟ್ ಮಾಡಿಬಿಡ್ತಾರೆ. ಇನ್ನು ನೀವೇನಾದ್ರು ಫ್ರೆಷರ್ಸ್ ಆಗಿದ್ರು ಇಲ್ಲಿ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ನೀವೇನಾದ್ರು ಜಸ್ಟ್ PUC ಪಾಸ್ ಆಗಿದ್ದೀನಿ, ಡಿಗ್ರಿ, ಡಿಪ್ಲೊಮೊ ಈ ರೀತಿಯಾದಂಥ ಕೋರ್ಸಸ್ನ ಮಾಡಿದ್ದೀನಿ ಅಂದರೂ ಸಾಕು, ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ನೀವೇನಾದರೂ ಸ್ಟೂಡೆಂಟ್ಸ್, ಹೌಸ್ ವೈಫ್ಸ್, ಪೇರೆಂಟ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀನಿ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಇಲ್ಲಿ ನಿಮಗೆ ಟಾರ್ಗೆಟ್ಸ್ ಕೂಡ ಇರೋದಿಲ್ಲ, ಯಾವುದೇ ರೀತಿ ಸೇಲ್ಸ್ ಕೂಡ ನೀವು ಇಲ್ಲಿ ಮಾಡೋದಿರೋದಿಲ್ಲ, ಯಾವುದೇ ರೀತಿ ಟಾರ್ಗೆಟ್ಸ್ ಪ್ರೆಷರ್ಸ್ನ ಅವ್ರು ನಿಮಗೆ ಕೊಡೋದಿಲ್ಲ. ತುಂಬಾ ಸಿಂಪಲ್ ಆದಂಥ ಕೆಲಸ. ಮಂತ್ಲಿ ಏನಿಲ್ಲ ಅಂದರೂ ನೀವು 25,000ಇಂದ 30,000ವರೆಗೂ ಈಸಿಯಾಗಿ ಅರ್ನಿಂಗ್ಸ್ನ ಮಾಡ್ಬೋದು. ಅದು ಕೂಡ ವೀಕ್ಲಿ ನಿಮಗೆ ಕ್ರೆಡಿಟ್ ಮಾಡಿಬಿಡ್ತಾರೆ. ಇನ್ನು ಈ ವಿಡಿಯೋದಲ್ಲಿ ಹೇಗೆ ಅಪ್ಲೈನ ಮಾಡಬೇಕು, ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಎಕ್ಸಾಕ್ಟಾಗಿ ನಿಮ್ಮ ರೋಲ್ ಏನು, ಎಲ್ಲೋಗಿ ಅಪ್ಲೈ ಮಾಡಬೇಕು ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಅಪ್ಲೈ ಮಾಡುವಂಥ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ. ಅಲ್ಲಿಂದ ನೀವು ಡೈರೆಕ್ಟಾಗಿ ಇಂಡಿಯಾ ಮಾರ್ಟ್ ಅವರ ವೆಬ್ಸೈಟ್ಗೆ ಹೋಗ್ಬೋದಾಗಿರುತ್ತೆ. ಜೊತೆಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ನನ್ನ ವಿಡಿಯೋ ನೋಡ್ತಿದ್ದಾಗೆ ಅಪ್ಲೈನ ಮಾಡಿದರೆ ಕೆಲಸ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೇಗ ಬರುತ್ತೆ. ಬನ್ನಿ. ಸೊ ನಾವಿಲ್ಲಿ ಇಂಡಿಯಾ ಮಾರ್ಟ್ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರೋಂಥ ಜಾಬ್ ಬಗ್ಗೆನೇ ಇನ್ಫಾರ್ಮೇಷನ್ನ ನೋಡ್ತಾ ಇರುವಂಥದ್ದು. ಕೆಲವೊಂದು ಇನ್ಫಾರ್ಮೇಷನ್ಸ್ನ ಅವರ ಮೇನ್ ಪೇಜಲ್ಲೇ ಕೊಟ್ಟಿದ್ದಾರೆ, ಅದನ್ನು ಕೂಡ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದರೆ ಅವರ ಪ್ರೋಸೆಸ್ ಹೇಗಿದೆ ಅನ್ನೋದನ್ನೆಲ್ಲ ಅವರು ಡೀಟೇಲ್ ಆಗಿ ಹೇಳಿದ್ದಾರೆ. ಅದಕ್ಕಿಂತ ಇನ್ನೂ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನಾವಿಲ್ಲಿ ಸ್ಕ್ರಾಲ್ ಡೌನ್ ಮಾಡಿದರೆ ನೋಡ್ಬೋದು. ಮೇನ್ ಆಗಿ ಇಲ್ಲಿ ನಿಮಗೆ ಯಾರಿಗೆ ಇಂಗ್ಲೀಷ್ ಮತ್ತು ಹಿಂದಿ ಬರುತ್ತೆ ಅವ್ರು ಇಲ್ಲಿ ಅಪ್ಲೈನ ಮಾಡ್ಬೋದು, ಕೆಲಸ ಮಾಡ್ಬೋದು ಅಂತ ಹೇಳಿದ್ದಾರೆ. ನಿಮಗೆ ಹಿಂದಿ ಬಂದಿಲ್ಲ ಅಂದರೂ ಅಟ್ಲೀಸ್ಟ್ ಇಂಗ್ಲೀಷ್ ಬರುತ್ತೆ ನನಗೆ ಮಾತಾಡೋದಕ್ಕೆ, ಓದೋದಕ್ಕೆ ಅಂದರೆ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ದಿನದಲ್ಲಿ ಅಟ್ಲೀಸ್ಟ್ 3 to 4 hours ಎವ್ರಿ ಡೇ ಕೆಲಸನ ಮಾಡ್ತೀವಿ ಅಂದರೆ ಇಲ್ಲಿ ಅಪ್ಲೈನ ಮಾಡ್ಬೋದು ಅನ್ನೋದಕ್ಕಿಂತ ಇದೆಲ್ಲ ಅಡ್ವಾಂಟೇಜಸ್ ನಿಮ್ಗಿರೋದು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹತ್ರ ಒಂದು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಇದ್ರೆ ಓಕೆ ಆಗಿರುತ್ತೆ, ಇಲ್ಲಾಂದರೆ ಯಾವ್ದಾದ್ರು ಟ್ಯಾಕ್ಸ್ ವೆಬ್ಸೈಟ್ಸ್ಗಳಿದ್ರೆ ಓಕೆ ಅಂತ ಹೇಳ್ತಿದ್ದಾರೆ. ಇನ್ನು ನೀವು ಅರ್ನಿಂಗ್ಸ್ ಮಾಡಿರೋದನ್ನ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಇಲ್ಲಿ ನಾವು ಹಾಕ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆ ಬ್ಯಾಂಕ್ ಅಕೌಂಟ್ ಇನ್ ಯೋರ್ ನೇಮ್ ಇಸ್ ವ್ಯಾಲಿಡಿಟಿ ಅಂತ ಕೊಟ್ಟಿದ್ದಾರೆ. ಇನ್ನು ನಿಮ್ಮ ಕೆಲಸ ಏನಾಗಿರುತ್ತೆ ಅಂದರೆ ಇಲ್ಲಿ SMS ಮಾಡುವಂಥದ್ದು ಫ್ರೀಲ್ಯಾನ್ಸಿಂಗ್ ವರ್ಕ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓನ್ ಪರ್ಸ್ನಲ್ ಕಂಪ್ಯೂಟರ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಮ ಹತ್ರ ನಿಮ್ಮದೇ ಆದಂಥ ಸ್ವಂತ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇರಬೇಕಾಗಿರುತ್ತೆ ಇಲ್ಲಿ ಕೆಲಸನ ಮಾಡೋದಕ್ಕೆ. ಜೊತೆಗೆ ಒಂದು ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಅಂತ ಹೇಳಿದ್ದಾರೆ. ಅಕಸ್ಮಾತ್ ನಿಮ್ಮ ಹತ್ರ ವೈಫೈ ಇಲ್ಲ ಅಂದರೂ ಕೂಡ ನಿಮ್ಮ ಮೊಬೈಲಲ್ಲೇ ಹಾಟ್ಸ್ಪಾಟ್ನ ಕನೆಕ್ಟ್ ಮಾಡಿಕೊಂಡು ವರ್ಕ್ನ ಮಾಡ್ಬೋದು. ಇನ್ನು ಪ್ರಿಫರ್ಡ್ ಆಂಡ್ರಾಯ್ಡ್ ಫೋನ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಹತ್ರ ಆಂಡ್ರಾಯ್ಡ್ ಫೋನ್ ಕೂಡ ಇರಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಹೇಗಿದೆ ಅನ್ನೋದನ್ನು ಕೂಡ ಅವರು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಪ್ರೊವೈಡ್ ಯುವರ್ ಇನ್ಫಾರ್ಮೇಷನ್ ಆಸ್ ರಿಕ್ವೈರ್ಡ್ ಇನ್ ದ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಮೊದಲನೇದಾಗಿ ಒಂದು ಫಾರ್ಮ್ನ ಫಿಲ್ ಮಾಡಿ ಕಳಿಸ್ಬೇಕಾಗಿರುತ್ತೆ. ಅಲ್ಲಿ ಕೇಳಿರುವಂಥ ಎಲ್ಲ ಕ್ವೆಶನ್ಸ್ಗಳಿಗೂ ನೀವು ಆನ್ಸರ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಕಂಪ್ಲೀಟ್ ಅ ಸ್ಮಾಲ್ ಅಪ್ಲಿಕೇಶನ್ ಟೆಸ್ಟ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಕೆಲವೊಂದು ಟೆಸ್ಟ್ ಇರುತ್ತೆ ಚಿಕ್ಕದಾಗಿ, ಅದನ್ನು ಕೂಡ ನೀವು ಸೆಕೆಂಡಾಗಿ ಕಂಪ್ಲೀಟ್ನ ಮಾಡಬೇಕಾಗಿರುತ್ತೆ. ಆಮೇಲೆ ಕ್ರಿಯೇಟ್ ಯುವರ್ ಸೆಲ್ಫ್ ವಿಡಿಯೋ ಇನ್ ಅ ಸ್ಪೆಷಲ್ ಫಾರ್ಮ್ಯಾಟ್ ಆ್ಯಂಡ್ ಅಪ್ಲೋಡ್ ಇಟ್ ಇನ್ ಅಪ್ಲಿಕೇಶನ್ ಫಾರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಬಗ್ಗೆ ನೀವು ಇಂಟ್ರೊಡಕ್ಷನ್ ಕೊಡೋ ರೀತಿ ಒಂದು ಸೆಲ್ಫಿ ವಿಡಿಯೋನ ರೆಕಾರ್ಡ್ ಮಾಡಿ, ಅಂದರೆ ನಿಮ್ಮ ಫೇಸ್ ಕಾಣಿಸೋ ರೀತಿ ರೆಕಾರ್ಡ್ನ ಮಾಡಿ ಫಾರ್ಮ್ ಜೊತೆಗೆ ಅಟ್ಯಾಚ್ ಮಾಡಿ ಸೆಂಡ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಕೀಪ್ ದ ಫಾಲೋಯಿಂಗ್ ಡಾಕ್ಯುಮೆಂಟ್ಸ್, ಯುವರ್ ಆಧಾರ್, ಪ್ಯಾನ್, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ರೆಡಿ ಟು ಅಪ್ಲೋಡ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಹಾಗೆ ಬ್ಯಾಂಕ್ ಡೀಟೇಲ್ಸ್ನ ರೆಡಿ ಇಟ್ಕೊಂಡು ಅದು ಕೇಳ್ತಿದ್ದಾಗೆ ಅಪ್ಲೋಡ್ನ ಮಾಡಿ ಸಬ್ಮಿಟ್ ಮಾಡಿದ್ರೆ ನೀವು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ನಿಮಗೆ ಬೆನಿಫಿಟ್ಸ್ ಏನೇನಿರುತ್ತೆ ಅಂದರೆ
ಏನಿಲ್ಲ ಅಂದರೂ ಪರ್ ಮಂತ್ ನೀವು 25,000 ಅರ್ನಿಂಗ್ಸ್ನ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಅದು ಕೂಡ ಕಂಫರ್ಟಬ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಮನೆಯಿಂದನೇ ಆರಾಮಾಗಿ ಇಲ್ಲಿ ಕೆಲಸನ ಮಾಡ್ಬೋದು. ವೀಕ್ಲಿ ಸೇಲ್ಸ್ ಪೇ ಔಟ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಲ್ವಾ, ವೀಕ್ಲಿ ನಿಮಗೆ ಪೇ ಔಟ್ ಮಾಡಿಬಿಡ್ತಾರೆ. ವಾರ ವಾರ ನೀವು ನಿಮ್ಮ ಸ್ಯಾಲ್ರಿ ಏನಿರುತ್ತೆ ಅದನ್ನು ತೊಗೊಳ್ಬೋದು ಅಂತ. ಆಮೇಲೆ ಇಲ್ಲಿ ಟೆಲಿಕಾಲಿಂಗ್ ವರ್ಕ್ ಆಗಿ ನೀವು ವರ್ಕ್ನ ಮಾಡ್ತೀರಾ. ನೋ ಸೇಲ್ಸ್ ಆರ್ ಟಾರ್ಗೆಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಯಾವುದೇ ರೀತಿ ಸೇಲ್ಸ್ ಅಥವಾ ಟಾರ್ಗೆಟ್ಸ್ನ ನೀವು ರೀಚ್ ಮಾಡಬೇಕು ಅನ್ನೋದಿರೋದಿಲ್ಲ. ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್, ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ. ಸೊ ನಿಮಗೆ ಯಾವಾಗ ಟೈಮ್ ಆಗುತ್ತೆ, ನಿಮಗೆ ಯಾವಾಗ ಆಗುತ್ತೆ ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ರೆಗ್ಯುಲರ್ ಟ್ರೈನಿಂಗ್ ಆ್ಯಂಡ್ ಸಪೋರ್ಟ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇಲ್ಲಿ ರೆಗ್ಯುಲರ್ ಆಗಿ ಟ್ರೈನಿಂಗ್ ಮತ್ತು ಸಪೋರ್ಟ್ ಕೂಡ ಕಂಪ್ನಿ ಕಡೆಯಿಂದ ಪ್ರೊವೈಡ್ನ ಮಾಡ್ತಾರೆ. ಏನಾದ್ರು ಗೊತ್ತಾಗಿಲ್ಲ ಅಂದರೂ ಅವ್ರು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತಾರೆ. ಓಕೆನಾ. ಸೊ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗಿರ್ಬೋದಾದಂಥ ಕ್ವೆಶನ್ಸ್ಗಳೇನು, ವಿಲ್ ಐ ಬಿ ಪೇಡ್ ಡ್ಯೂರಿಂಗ್ ದ ಟ್ರೈನಿಂಗ್ ಪೀರಿಯಡ್, ನೀವು ಟ್ರೈನಿಂಗ್ ತೊಗೊಳ್ಬೇಕಾದ್ರೆ ನಿಮಗೆ ಪೇ ಮಾಡ್ತಾರಾ ಇಲ್ವಾ, ಅಥವಾ ಇಸ್ ದಿಸ್ ಅ ಬಾಂಡ್ ಆಫ್ ನ್ಯೂ ಟು ಸೈನ್ ಇನ್, ಅಥವಾ ಅದು ರಿಲೇಟೆಡ್ ಜಾಬ್ ರಿಲೇಟೆಡ್ ನಿಮಗೆ ಏನೇ ಕ್ವೆಶನ್ಸ್ ಇದ್ರು, ಲೈಕ್ ಹೌ ಮೆನಿ ಅವರ್ಸ್ ಡೇ ಇಸ್ ಡೂ ವಿ ನೀಡ್ ಟು ವರ್ಕ್, ಅಂದರೆ ದಿನದಲ್ಲಿ ಎಷ್ಟು ಅವರ್ ಕೆಲಸ ಮಾಡಬೇಕು ಅನ್ನೋದನ್ನೆಲ್ಲ ನೀವಿಲ್ಲಿ ನೋಡಿ ತಿಳ್ಕೊಬೋದು. ಯು ಕ್ಯಾನ್ ವರ್ಕ್ 3 hours ಅ ಡೇ ಆ್ಯಂಡ್ 4 days ಅ ವೀಕ್ ಟು ಎನ್ರೋಲ್ ಯೋರ್ ಪೇಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ನಿಮಗೆ ಸಿಕ್ತು. ದಿನದಲ್ಲಿ ನೀವು 3 hours ಕೆಲಸನ ಮಾಡಬೇಕಾಗಿರುತ್ತೆ, ವಾರದಲ್ಲಿ ಅಟ್ಲೀಸ್ಟ್ 4 days. ಓಕೆನಾ. ಸೊ 4 days 7 days ನೀವು ಅಟ್ಲೀಸ್ಟ್ 4 days ವರ್ಕ್ ಮಾಡಿದರೆ ಸಾಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅದೇ ರೀತಿ ಏನೆಲ್ಲ ಕ್ವೆಶನ್ಸ್ ನಿಮಗೆ ಬರ್ಬೋದು ಅದನ್ನೆಲ್ಲ ಪಾಯಿಂಟ್ ಔಟ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಕೆಲವೊಂದಷ್ಟು ಬೆನಿಫಿಟ್ಸ್ನು ಕೂಡ ನೀವು ನೋಡ್ಬೋದು. ಇನ್ನು ಹೇಗೆ ಅಪ್ಲೈನ ಮಾಡಬೇಕು ಅನ್ನೋ ಕಡೆ ಬಂದರೆ ಇಲ್ಲಿ ಫುಲ್ ಮೇಲ್ ನೀವು ಬರ್ಬೋದು, ಅಥವಾ ಮಧ್ಯದಲ್ಲೂ ಕೂಡ ಆಪ್ಷನ್ಸ್ ಇರುತ್ತೆ. ಈಸಿಯಾಗಿ ಗೊತ್ತಾಗಬೇಕಂದ್ರೆ ಫುಲ್ ಮೇಲ್ ಬಂದರೆ ಇಲ್ಲಿ ಅಪ್ಲೈ ನಾವು ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಅದು ನಿಮಗೆ ಇನ್ನೊಂದು ಇಂಟರ್ಫೇಸಿಗೆ ತೊಗೊಂಬರುತ್ತೆ. ಇಲ್ಲಿ ನಿಮಗೆ ಒಂದು ವಿಡಿಯೋ ಕೂಡ ಪ್ರೊವೈಡ್ ಮಾಡಿರ್ತಾರೆ, ಹೇಗೆ ಏನು ಅನ್ನೋದೆಲ್ಲ ಅದನ್ನು ಕೂಡ ನೀವು ನೋಡ್ಕೊಬೋದು. ಮತ್ತೆ ಅಲ್ಲಿ ಕೇಳಿರುವಂಥ ಡೀಟೇಲ್ಸ್ನ ಮತ್ತೆ ಇಲ್ಲೊಂದ್ಸಲ ತೋರಿಸುತ್ತೆ, ಅದನ್ನು ನೀವು ಬೇಕಾದ್ರೆ ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ನೀವು ಬೇಕಂದರೆ ಅದನ್ನು ಇನ್ನೊಂದ್ಸಲ ಚೆಕ್ ಮಾಡ್ಕೊಬೋದು. ಬಟ್ ಈ ಬಿಫೋರ್ ನಾನು ನಿಮಗೆ ಏನು ಇನ್ಫಾರ್ಮೇಷನ್ನ ಕೊಟ್ಟಿದೆ ಸೇಮ್ ಆ್ಯಸ್ ಇಟ್ ಇಸ್ ಅದೇ ಇನ್ಫಾರ್ಮೇಷನ್ ಇದೆ. ಇಲ್ಲಿ ಮೊದಲನೇದಾಗಿ ನೀವು ನಿಮ್ಮ ಗೂಗಲ್ ಇಂದ ಅಥವಾ ನಿಮ್ಮ ಇಮೇಲಿಂದ ಇಲ್ಲಿ ಲಾಗಿನ್ ಆಗಬೇಕಾಗಿರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗಿರುವಂಥ ಎಲ್ಲ ಇಮೇಲ್ಸ್ಗಳನ್ನ ಅದು ಶೋ ಮಾಡುತ್ತೆ. ಯಾವುದಕ್ಕೆ ನೀವು ಲಾಗಿನ್ ಆಗಬೇಕಂತ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಆ ಇಮೇಲಿಂದ ಲಾಗಿನ್ ಆಗುತ್ತೆ. ಅದಾದಮೇಲೆ ಇಲ್ಲಿ ನಿಮಗೆ ಕೆಲವೊಂದಷ್ಟು ಕ್ವೆಶನ್ಸ್ ಕೇಳುತ್ತೆ. ಮೊದಲನೇದಾಗಿ ನೇಮ್ ಆ್ಯಸ್ ಪರ್ ಯೋರ್ ಆಧಾರ್ ಕಾರ್ಡ್, ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ನೇಮ್ ಇದೆ ಅದನ್ನು ನೀವು ಕೊಡಬೇಕಾಗಿರುತ್ತೆ. ಅದಾದಮೇಲೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್, ವ್ಯಾಲಿಡ್ ಇರುವಂಥ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಡಬೇಕು. ಅದಾದಮೇಲೆ ಇದರಲ್ಲಿ ವಾಟ್ಸಪ್ ಇದೆಯಾ ಇಲ್ವಾ ಅಂತ ವೆರಿಫೈ ಮಾಡಬೇಕಾಗಿರುತ್ತೆ. ನಿಮ್ಮ ಜೆಂಡರ್ನ ಕೊಡಬೇಕಾಗಿರುತ್ತೆ. ಅದಾದಮೇಲೆ ಇಲ್ಲಿ ನೀವು ನಿಮ್ಮ ಡೇಟ್ ಆಫ್ ಬರ್ತ್ನ ಕೊಡಬೇಕು. ಅದಾದಮೇಲೆ ಸ್ಪೆಸಿಫೈ ವಾಟ್ ಎಸ್ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ಮ್ಯಾರಿಡಾ ಅನ್ಮ್ಯಾರಿಡಾ ಅದನ್ನು ನೀವು ಇಲ್ಲಿ ಪ್ರಿಫರ್ ಮಾಡಬೇಕಾಗಿರುತ್ತೆ. ಯಾವ ಲ್ಯಾಂಗ್ವೇಜಲ್ಲಿ ನೀವು ಇಲ್ಲಿ ವರ್ಕ್ ಮಾಡೋದಕ್ಕೆ ಇಷ್ಟಪಡ್ತಿಲ್ಲ, ಇಲ್ಲಿ ಕನ್ನಡ ಕೂಡ ಇದೆ, ನೀವು ಕನ್ನಡ ಬೇಕಂದರೆ ಕನ್ನಡ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆನಾ. ಸೊ ಕನ್ನಡ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಜಸ್ಟ್ ಟ್ಯಾಪ್ ಮಾಡಿದ್ರೆ ಅದು ಸೆಲೆಕ್ಟ್ ಆಗುತ್ತೆ. ಅದಾದಮೇಲೆ ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಪ್ಯಾನ್ ಕಾರ್ಡ್, ಹಾಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ಅದನ್ನು ಇಲ್ಲಿ ಸಬ್ಮಿಟ್ ಅಂದರೆ ಟೈಪ್ ಮಾಡಿ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ನಾನು ಮೇಲ್ ಕೇಳಿರೋ ಎಲ್ಲ ಇನ್ಫಾರ್ಮೇಷನ್ನು ಕೊಟ್ಟು ನಿಮ್ಗೊಂದ್ಸಲ ತೋರಿಸ್ಕೊಡ್ತೀನಿ. ಸೊ ಆ ಫಾರ್ಮ್ನ ನೀವು ಫಿಲ್ ಮಾಡಿ ಸಬ್ಮಿಟ್ ಅಥವಾ ಸೇವ್ ಅಂತ ಕೊಟ್ಟಾದಮೇಲೆ ನಿಮಗೆ ಇಲ್ಲಿ ಒಂದು ಅಸೈನ್ಮೆಂಟ್ ಟೆಸ್ಟ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಲೈಕ್ 10 ಕ್ವೆಶನ್ಸ್ನ ಅವರು ಕೇಳ್ತಾರೆ. ಅದು ಬಂದು ಲಾಜಿಟಿಕ್ ಆಗಿರುತ್ತೆ ಅಥವಾ ವರ್ಬಲ್ ಆಗಿರುತ್ತೆ. ಅದನ್ನು ನೀವು ಇಲ್ಲಿ ಆನ್ಸರ್ನ ಮಾಡಬೇಕು. ಆಲ್ ದ ಕ್ವೆಶನ್ ಇಸ್ ಮ್ಯಾಂಡೇಟರಿ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲ ಕ್ವೆಶನ್ಸ್ಗೂ ನೀವು ಆನ್ಸರ್ ಮಾಡಲೇಬೇಕಾಗಿರುತ್ತೆ. ಯೂಸ್ ಅ ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಟು ಅವಾಯ್ಡ್ ಅ ಡ್ಯೂರಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾದರೂ ಇಂಟರ್ನೆಟ್ ಕನೆಕ್ಷನ್ ಸರಿ ಇಲ್ಲ ಅಂದರೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಇಲ್ಲಿ ಆನ್ಸರ್ನ ಮಾಡಿ ಅಂತ ಕೊಡ್ತಾ ಇದ್ದಾರೆ. ಸೊ ಫೈಂಡ್ ಅ ಕ್ವೈಟ್ ವೈಲ್ ಯು ಸ್ಪೀಕ್ ಟು ದ ಮಿನಿಮಮ್ ಡಿಸ್. ಓಕೆ, ಇಲ್ಲಿ ಸ್ಟಾರ್ಟ್ ಟೆಸ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇಲ್ಲಿ ಕ್ವೆಶನ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದೊಂದಾಗಿ ನಾನು ನಿಮಗೆ ವಿತ್ ಆನ್ಸರ್ಸ್ ಆದರೆ ಆನ್ಸರ್ಸ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಸ್ ಇಟ್ ಈಸ್ ಆನ್ಸರ್ನು ಕೂಡ ನೀವು ಮಾಡ್ಬೋದು. ಓಕೆನಾ. ಸೊ ಇಲ್ಲಿ ಸ್ವಲ್ಪ ಲೋಡ್ ಆಗ್ತಾ ಇದೆ, ಇದು ಲೋಡ್ ಆಗಲಿ. ಓಕೆ, ನಿಮಗೆ ಅದಾದಮೇಲೆ ಇಲ್ಲಿ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸ್ಟಾರ್ಟ್ ಕ್ವೆರೀಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನೀವು ಅದು ಲೋಡ್ ಆಗಿ ಮತ್ತೆ ಇನ್ನೊಂದು ಇಂಟರ್ಫೇಸ್ಗೆ ಅದು ಕರ್ಕೊಂಡು ಬರುತ್ತೆ. ಇದು ಬಂದು ಹೈಯರಿಂಗ್ ಅಪ್ಲಿಕೇಶನ್ ಟೆಸ್ಟ್ ಆಗಿರುತ್ತೆ. ವಾಟ್ ಈಸ್ ದ ಸ್ಕ್ವೇರ್ ರೂಟ್ ಆಫ್ 29?
ಅಂತ ಕ್ವೆಶನ್ ಇಲ್ಲಿ ಕೇಳ್ತಾ ಇರೋವಂಥದ್ದು. ಸೊ ನೀವು ಇದು ಬೇಕಾದರೆ ChatGPTನೂ ಕೂಡ ಯೂಸ್ ಮಾಡ್ಕೊಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಬಟ್ ಸೇಫರ್ ಸೈಡ್ಗೆ ನಾನು ಇಲ್ಲಿ ಆನ್ಸರ್ಸ್ನ ಕೂಡ ಕೊಡ್ತಾ ಇದ್ದೀನಿ. ಆಸ್ ಇಟ್ ಈಸ್ ಹಾಗೆ ನೀವು ಇಲ್ಲಿ ಆನ್ಸರ್ನ ಮಾಡ್ಬೋದು. ಓಕೆನಾ, ಇದಕ್ಕೆ ಆನ್ಸರ್ ಬಂದು 5 ಆಗಿರುತ್ತೆ. ಅದಾದಮೇಲೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನೆಕ್ಸ್ಟ್ ವಾಟ್ ಈಸ್ ಅ ಕ್ಯೂಬ್, ವಾಟ್ ಈಸ್ ದ ಕ್ಯೂಬ್ ಆಫ್ 3 ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು ಅರೌಂಡ್ ನಿಮಗೆ 27 ಬರುತ್ತೆ. ಓಕೆನಾ, ಸೊ 27 ಬರುತ್ತೆ. ಅದಾದಮೇಲೆ 25 ಮೈನಸ್ 3 ಇಂಟು 5 ಸಿಂಪ್ಲಿಫೈ ಮಾಡಿ ಹೇಳಿ ಅಂತ ಹೇಳಿದರೆ ಇದಕ್ಕೆ ಆಪ್ಷನ್ಸ್ 15, 25, 10 ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು ಸಿಮಿಲರ್ಲಿ 10 ಆಗಿರುತ್ತೆ. ಓಕೆನಾ, ಸೊ ಅದಾದಮೇಲೆ ಐಡೆಂಟಿಫೈ ದ ಸೆಂಟೆನ್ಸ್ ದಟ್ ಕರೆಕ್ಟ್ಸ್ ದ ಅಪಾಲಜಿ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಇದಕ್ಕೆ ಆನ್ಸರ್ ಬಂದು ಓಕೆ, ಸೊ ಇದಕ್ಕೆ ಆನ್ಸರ್ ಬಂದು ಇಟ್ಸ್ ಟೈಮ್ ಟು ಗೋ ಅಂತ ಆಗಿರುತ್ತೆ. ಅದಾದಮೇಲೆ ಇನ್ನು ನೆಕ್ಸ್ಟ್ ಕ್ವೆಶನ್ ಬಂದು ಸ್ವಲ್ಪ ಸ್ಕ್ರೋಲ್ ಡೌನ್. ನಿಮಗೆ ಕ್ವೆಶನ್ಸ್ ಇದೆ ಸೇಮ್ ಆರ್ಡರಲ್ಲಿ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೇಕಾಗಿರುತ್ತೆ. ಅದಕ್ಕೆ ಇಲ್ಲಿ ನಾನು ಕ್ವೆಶನ್ಸ್ ಕೂಡ ಹೇಳ್ತಾ ಇರೋವಂಥದ್ದು. ವಿಚ್ ಸೆಂಟೆನ್ಸ್ ಇಸ್ ಕರೆಕ್ಟ್ ಅಂತ ಕೊಟ್ಟು ವಿ ಡು ನಾಟ್ ಲೈಕ್ ದಿಸ್ ಮೂವಿ, ವಿ ಡೋಂಟ್ ಲೈಕ್ ದಿಸ್ ಮೂವಿ, ವಿ ಡೋಂಟ್ ಲೈಕ್ ದಿಸ್ ಮೂವಿ. ಓಕೆ, ಇದಕ್ಕೆ ಆನ್ಸರ್ ಅರೌಂಡ್ ನಿಮಗೆ ವಿ ಡೋಂಟ್ ಲೈಕ್ ದಿಸ್ ಮೂವಿ, ಥರ್ಡ್ ಆಪ್ಷನ್ ಬರುತ್ತೆ. ಅದಾದಮೇಲೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಮೇಲ್ಗಡೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗಿರುತ್ತೆ. ಇದಕ್ಕೆ ಆನ್ಸರ್ ಬಂದು 4th ಅಂತ ಆಗಿರುತ್ತೆ. ಇನ್ನು 7th ಆನ್ಸರ್ಗೆ ನಿಮಗೆ ಸೆವೆಂತ್ ಕ್ವೆಶನ್ಸ್ಗೆ ನಿಮಗೆ ಆನ್ಸರ್ ಬಂದು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಎಕ್ಸಾಂಪಲ್ ಫಾರ್ ಅ ರೆವೆನ್ಯೂ ಎನರ್ಜಿ ಸೋಲ್. ಓಕೆ, ರೆವೆನ್ಯೂ ಎನರ್ಜಿ ಸೋಲ್ಗೆ ಆನ್ಸರ್ ಬಂದು ಸೊ ಇನ್ನು 7th ಆನ್ಸರ್ 3rd ಸೋಲಾರ್ ಎನರ್ಜಿ ಆಗಿರುತ್ತೆ. ಇನ್ನು 8th ಹೌ ಕ್ಯಾನ್ ಯು ಎಂಡ್ ದ ಟೆಲಿಕಾಲರಿಂಗ್ ಕಾನ್ವರ್ಸೇಷನ್ಸ್ ವಿತ್ ಹಂಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಿಮಿಲರ್ಲಿ ಆನ್ಸರ್ ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರೆ ಸಿಮಿಲರ್ಲಿ ಕೀ ಪಾಯಿಂಟ್ಸ್ ಆ್ಯಂಡ್ ಅಗ್ರಿ ಟು ದ ನೆಕ್ಸ್ಟ್ ಸ್ಟೆಪ್ ಅಂತ ನೀವು ಇಲ್ಲಿ ಆನ್ಸರ್ನ ಮಾಡ್ಬೋದು. ಅದಾದ ಹೌ ಕ್ಯಾನ್ ಯು ಡೊಮ್ಯಾಟಿಕೇಟ್ ಟೆಲಿಕಾಲಿಂಗ್ ಕಾನ್ವರ್ಸೇಷನ್ಸ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಲೈಕ್ಲಿ ಆಕ್ಟಿವ್ ಆ್ಯಂಡ್ ಅನ್ನೋನ್ ಪ್ರೊಸೀಜರ್ ಅಂತ ಕೊಡಿ. ವಾಟ್ ಶುಡ್ ಯು ಡೂ ಟು ಕಾಲ್ ಬ್ಯಾಕ್ ಟು ದ ಸ್ಪೆಸಿಫಿಕ್ ಟೈಮ್, ಅಗ್ರಿ ಆ್ಯಂಡ್ ಚೆಕ್ ಕಾಲ್ ಬ್ಯಾಕ್, ಲಾಸ್ಟ್ ಆಪ್ಷನ್ನ ಕೊಡಿ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಪೇಜ್ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಸೊ ಅದಾದಮೇಲೆ ಇಲ್ಲಿ ನಿಮಗೆ ಸೆಲ್ಫಿ ವಿಡಿಯೋನ ನೀವು ಇಲ್ಲಿ ಮಾಡಿ ಸೆಂಡ್ ಮಾಡಬೇಕಾಗಿರುತ್ತೆ. ಏನು ಮಾಡಬೇಕು ಅನ್ನೋದನ್ನೆಲ್ಲ ಅವ್ರು ಇಲ್ಲಿ ಡೀಟೇಲ್ ಆಗಿ ಹೇಳಿದ್ದಾರೆ. ಲೈಕ್ ಏನು ಹೇಳಬೇಕು ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ರೆಕಾರ್ಡ್ ಅ ಸೆಲ್ಫಿ ವಿಡಿಯೋ ವಿತ್ ಯೋರ್ ಡೀಟೇಲ್ಸ್ ಆ್ಯಂಡ್ ಗಿವನ್ ಸ್ಕ್ರಿಪ್ಟ್ಸ್. ಹಿಂಟ್ ಕೊಟ್ಟಿದ್ದಾರೆ. ಹೌ ಮೆನಿ ಟರ್ನ್ಸ್ ಟು ರೈಟ್ ಡೌನ್ ದ ಸ್ಕ್ರಿಪ್ಟ್ಸ್ ಆ್ಯಂಡ್ ಯೂಸಿಂಗ್ ಸಮ್ ಒನ್ ಎಲ್ಸ್ ಫೋನ್ ಟು ರೆಕಾರ್ಡ್ ದ ಸ್ಪೀಕರ್ ಅಂತ ಕೊಟ್ಟಿದ್ದಾರೆ. ಅಪ್ಲೋಡ್ ದಿಸ್ ವಿಡಿಯೋ ಇನ್ ದ ಗೂಗಲ್ ಡ್ರೈವ್ ಫಾರ್ಮ್ಯಾಟ್, ದ ವಿಡಿಯೋ ಗಿವನ್ ಬಿಲೋ ಇಸ್ ರೆಫರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾರ್ದಾರು ಬೇರೆಯವ್ರಿಗೆ ಕಾಲ್ ಮಾಡಿ ಅವ್ರ ಹತ್ರ ಮಾತಾಡ್ತಿರೋ ರೀತಿ ನೀವು ಇಲ್ಲಿ ರೆಕಾರ್ಡ್ನ ಮಾಡಿ ಇಲ್ಲಿ ಅಪ್ಲೋಡ್ನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಗೂಗಲ್ ಡ್ರೈವ್ ಫಾರ್ಮ್ಯಾಟಲ್ಲಿ ನೀವು ಇಲ್ಲಿ ಅಪ್ಲೋಡ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ಹಿಂದಿ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ಅಲ್ಲಿ ಸಬ್ಮಿಟ್ ಮಾಡೋದಕ್ಕೆ ಕೇಳುತ್ತೆ, ಸಬ್ಮಿಟ್ ಅಂತ ಕೊಡಿ. ಅಕಸ್ಮಾತ್ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಸಬ್ಮಿಟ್ ಅಂತ ಕೊಟ್ಟು ಸಬ್ಮಿಟ್ನ ಮಾಡ್ಬೋದು. ಅದಾದಮೇಲೆ ಇಲ್ಲಿ ಕ್ಲೋಸ್ ಅಂತ ಕೊಡಿ. ಓಕೆನಾ, ಸೊ ಇಲ್ಲಿ ಅದು ಆಟೋಮೆಟಿಕ್ಕಾಗಿ ಸಬ್ಮಿಟ್ ಆಗುತ್ತೆ. ಒಂದೊಂದು ಸಲ ಸಬ್ಮಿಟ್ ಆಗೋದಿಲ್ಲ. ಆರ್ ಯು ಶೋರ್ ಯು ವಾಂಟ್ ಟು ಸಬ್ಮಿಟ್ ಅಂತ ಕೊಡುತ್ತೆ. ದ ಫಾಲೋಯಿಂಗ್ ಕ್ವೆಶನ್ಸ್ ಇಸ್ ರಿಕ್ವೈರ್ಡ್ ಟು ಕಮ್ಯುನಿಕೇಟ್ ಪ್ರಿವಿಯಸ್. ಓಕೆ, ಸೊ ಇಲ್ಲಿ ಜಸ್ಟ್ ಇದರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನೀವು ಒಂದು ಲಿಂಕ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಅಂತ ಕೇಳ್ತಿದ್ರೆ. ಸೊ ಇಲ್ಲಿ ನೀವು ಲಿಂಕ್ನ ಅಪ್ಲೋಡ್ ಮಾಡ್ಬೋದು ಅಥವಾ ಜಸ್ಟ್ ಏನಾದ್ರು ಒಂದು ಟೈಪ್ ಮಾಡಿಬಿಟ್ಟು ಸಬ್ಮಿಟ್ ಮಾಡೋದಕ್ಕೆ ಟ್ರೈ ಮಾಡಿ. ನೀವೇನಾದ್ರು ಸಬ್ಮಿಟ್ ಮಾಡೋಕ್ಕೆ ರೆಡಿ ಇಲ್ಲ ಅಂದರೆ ಮಾತ್ರ. ಓಕೆನಾ, ಇಲ್ಲ ನಾವು ಸಬ್ಮಿಟ್ ಮಾಡ್ತೀವಿ ಅನ್ನೋ ಆಗಿದ್ರೆ ವಿಡಿಯೋ ಮಾಡಿ ಸಬ್ಮಿಟ್ನ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ನಾನು ಇಲ್ಲಿ ಅದನ್ನು ಈಗ ಮಾಡೋಕ್ಕಾಗದೇ ಇರೋದ್ರಿಂದ ಆ ರೀತಿ ಮಾಡಿದ್ದೀನಿ. ಏನು ಕ್ವಾಲಿಫಿಕೇಷನ್ಸ್ನ ಕೇಳ್ತಾ ಇದೆ, ನೀವು ಏನು ಓದಿದ್ದೀರಾ ಅನ್ನೋ ಕ್ವಾಲಿಫಿಕೇಷನ್ಸ್ನ ನೀವು ಇಲ್ಲಿ ಹಾಕಬೇಕಾಗಿರುತ್ತೆ.
ಸೊ ಇಲ್ಲಿ ನೀವು ಲೈಕ್ ನೀವೇನು ಓದಿದ್ರೆ ಅದನ್ನು ಆಟೋಮೆಟಿಕ್ ಆಗಿ ಟೈಪ್ ಮಾಡ್ಬೋದು, ಅಥವಾ ಇಲ್ಲಿ ನೀವು ಏನಾದ್ರು ನಿಮ್ಮ ಹತ್ರ ಮಾರ್ಕ್ಸ್ ಕಾರ್ಡ್ಸ್ ಇದ್ರೆ ಅದನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇಲ್ಲಿ ಆ್ಯಡ್ ಕ್ವಾಲಿಫಿಕೇಷನ್ಸ್ ಮೇಲೆ ಕ್ಲಿಕ್ನ ಮಾಡಿ ನೀವು ಬೇಕಂದರೆ ಎಕ್ಸ್ಟ್ರಾ ಕ್ವಾಲಿಫಿಕೇಷನ್ಸ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಇಲ್ಲಿ ಸರ್ಟಿಫಿಕೇಟ್ಸ್ ಇರೋರು ಸರ್ಟಿಫಿಕೇಟ್ಸ್ನ ಅಪ್ಲೋಡ್ ಮಾಡಿ ಅದಾದಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಬೇಕಾಗಿರುತ್ತೆ. ಸೊ ಇಲ್ಲಿ ನನ್ನ ಲ್ಯಾಪ್ಟಾಪಲ್ಲಿ ಆ ಫೈಲ್ಸ್ ಇಲ್ಲದೆ ಇರೋದ್ರಿಂದ ನಾನು ಇಲ್ಲಿ ಅಪ್ಲೋಡ್ನ ಮಾಡೋಕ್ಕಾಗ್ತಾ ಇಲ್ಲ. ಅದಾದಮೇಲೆ ನಿಮ್ಗೆ ಏನು ಬರುತ್ತೆ ಅಂದರೆ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ನ ಕೇಳ್ತಾರೆ. ಸೊ ನೀವೇನಾದ್ರು ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದರೆ ಅದನ್ನು ಹಾಕ್ಬೋದು. ಏನು ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ NA ಅಂತ ಹಾಕಿದ್ರೆ ಮುಗಿಯುತ್ತೆ. ಇಲ್ಲಾಂದರೆ ಯಾವ್ದಾದ್ರು ಬ್ಲ್ಯಾಂಕ್ ಶೀಟ್ಸ್ನೇ ನೀವು ಅಪ್ಲೋಡ್ ಮಾಡ್ಬೋದು. ಇನ್ನು KYC ಕೇಳುತ್ತೆ, ಅಂದರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ನೀವಿಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅದು KYC ಅಂದರೆ ಕಂಪ್ಲೀಟ್ ಮಾಡ್ಕೊಳುತ್ತೆ, ಕರೆಕ್ಟಾಗಿದೆಯಾ ಅಲ್ವಾ, ಹ್ಯೂಮನ್ನ ಅಲ್ವಾ, ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡುತ್ತೆ. ಅದಾದ್ಮೇಲೆ ಬ್ಯಾಂಕ್ ಆ್ಯಂಡ್ ಅದರ್ ಡೀಟೇಲ್ಸ್ನ ಇಲ್ಲಿ ಅದು ಕೇಳುತ್ತೆ. ಅದನ್ನು ಕೊಟ್ಟರೆ ನಿಮ್ಗೆ ಇಲ್ಲಿ ಕಂಪ್ಲೀಟಾಗಿ ನಿಮ್ಮ ಪ್ರೊಸೀಜರ್ ಇಲ್ಲಿ ಮುಗಿಯುತ್ತೆ. ನಾನು ಇಲ್ಲಿ ಏನಕ್ಕೆ ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡಿದೆ ಅಂದರೆ ನನ್ನ ಮಾರ್ಕ್ಸ್ ಕಾರ್ಡ್ಸನ್ನು ಲ್ಯಾಪ್ಟಾಪಲ್ಲಿ ಇಲ್ಲದೆ ಇರೋದ್ರಿಂದ ನಾನು ಇಲ್ಲಿ ಅಪ್ಲೋಡ್ ಮಾಡಿ ತೋರಿಸೋದಕ್ಕಾಗೋದಿಲ್ಲ. ಇದು ಆದಮೇಲೆ ಸಿಂಪಲ್ ಸ್ಟೆಪ್ಸ್ ಇರೋದ್ರಿಂದ ಈ ರೀತಿ ಹೇಳ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಬೇಕು ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲಿಂದ ನೆಕ್ಸ್ಟ್ ಸ್ಟೆಪ್ಸ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋನ ಮಾಡ್ತೀನಿ. ಆದಷ್ಟು ಸಿಂಪಲ್ ಆಗಿದೆ. ಸೊ ನಾನು ಇವಾಗ ಯಾವ ಸ್ಟೆಪ್ಸಲ್ಲಿ ಹೇಳ್ತೆ ಅದೇ ಸ್ಟೆಪ್ಸಲ್ಲಿ ನೀವು ಮಾಡಿಕೊಂಡ್ರೆ ಈಸಿಯಾಗಿ ಕಂಪ್ಲೀಟ್ನ ಮಾಡ್ಬೋದು. ಸೊ ಆದಷ್ಟು ಟ್ರೈ ಮಾಡಿ, ಆಗಿಲ್ಲ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಇಂಟರ್ವ್ಯೂಸ್ ಅಥವಾ ಕಾಲಿಂಗ್ಸ್ ಇರೋದಿಲ್ಲ, ಅಂದರೆ ಇಂಟರ್ವ್ಯೂ ಕಾಲ್ಸ್ ಬರೋದಿಲ್ಲ. ನೀವು ಇಲ್ಲಿ ಅಪ್ಲೋಡ್ ಮಾಡಿದ್ಮೇಲೆ ಆಟೋಮೆಟಿಕ್ಕಾಗಿ ನೀವು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಇಮೇಲ್ಗೆ ವೆಯ್ಟ್ ಮಾಡಿ ಅಥವಾ ಕಾಲ್ಗೆ ರೆಸ್ಪಾನ್ಸ್ ಮಾಡಿ ಅಂತ ನಾನು ಇವತ್ತು ಹೇಳೋದಿಲ್ಲ. ಆದಷ್ಟು ಬೇಗ ಇದನ್ನು ಕಂಪ್ಲೀಟ್ ಮಾಡಿಕೊಂಡು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ದಿನ ಇದೇ ರೀತಿಯಾದಂಥ ಜೆನ್ಯೂನ್ ಜಾಬ್ ಅಪ್ಡೇಟ್ಸ್ ನಿಮಗೆ ಡೈಲಿ ಬೇಕಿದ್ರೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆ ಹೊಸ ಜಾಬಲ್ಲ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಅಥವಾ ಕ್ವೆಶನ್ಸ್ ಇದ್ದರೂ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು, ನಾನು ರಿಪ್ಲೈನ ಮಾಡ್ತೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಮತ್ತೆ ನಾಳೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಆಲ್ ದ ಬೆಸ್ಟ್.